ಸೊ ಇನ್ನು ಕೊನೆ 2 ಎಸೆತಗಳಿರುವಂತಹ ಸಂದರ್ಭದಲ್ಲಿ ಭಾರತ ತನ್ನ ಗೆಲುವನ್ನು ದಾಖಲಿಸಿಕೊಳ್ತು. ಅದರಲ್ಲೂ ಕೊನೆಗೆ 1 ರನ್ ಬೇಕಿತ್ತು. ವಿನ್ನಿಂಗ್ ಶಾಟ್ ಅನ್ನ ಇವತ್ತು ಇನ್ನೊಂದು ವಿಚಾರ ಅಂತಂದ್ರೆ ರಿಂಕು ಸಿಂಗ್ ಮೊದಲ ಪಂದ್ಯ ಇವತ್ತು ಆಡಿರೋದವರು. ಇಷ್ಟು ದಿವಸ ಅವರು ಟೀಮ್ನಲ್ಲಿ ಇದ್ರೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ರಿಂಕು ಸಿಂಗ್ ಕೊನೆ ಎಸೆತವನ್ನ ಅಂದ್ರೆ ಕೊನೆ 1 ರನ್ ಅನ್ನ ಅವರಿಗೆ ಪೇರ್ಸೋದಕ್ಕೆ ವಿನ್ನಿಂಗ್ ಶಾಟ್ ಅನ್ನ ಅಥವಾ ವಿನ್ನಿಂಗ್ ರನ್ ಅನ್ನ ಪೇರ್ಸೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಿತ್ತು. ಅದರಲ್ಲಿ ಅವರು 4 ಅನ್ನ ಬಾರಿಸೋ ಮುಖೇನವಾಗಿ ಭಾರಿ ಗೆಲುವನ್ನೇ ತಂದುಕೊಟ್ರು ಭಾರತಕ್ಕೆ. ಆಮೇಲೆ ಇವತ್ತಿನ ಒಟ್ಟು ಪಂದ್ಯದಲ್ಲಿ ನಾವು ನೋಡಬೇಕು ಅಂತಂದ್ರೆ ತಿಲಕ್ ವರ್ಮಾ, ಯಾಕಂತಂದ್ರೆ 130ರ ಸ್ಟ್ರೈಕ್ ರೇಟ್ನಲ್ಲಿ ಅದು ಒಂದ್ ಕಡೆ ಸುಮಾರು ಓವರ್ಗೆ ರಿಕ್ವೈರ್ಡ್ ರನ್ ರೇಟ್ 11 ಕೂಡ ಕ್ರಾಸ್ ಆಗಿತ್ತು. ಹಾಗಾಗಿ ಭಾರತದ ಗೆಲುವು ಕಷ್ಟ ಅನ್ನುವಂಥ ರೀತಿಯಾಗಿ ಆತಂಕ ಸಹಜವಾಗೇ ಇತ್ತು. ಆಮೇಲೆ ಮೊದಲ 3 ವಿಕೆಟ್ಗಳನ್ನ ಬಹಳ ಬೇಗ ಭಾರತ ಕಳ್ಕೊಳ್ತು ಕೂಡ. ಸೊ 20 ರನ್ಗೆ 3 ವಿಕೆಟ್ ಕಳ್ಕೊಂಡಂತ ಸಂದರ್ಭದಲ್ಲಿ ಗೆಲುವು ಕಷ್ಟ ಅನ್ನುವಂಥ ರೀತಿಯಾಗಿದ್ದಂಥ ಸಂದರ್ಭದಲ್ಲಿ ಸಂಜು ಸ್ಯಾಮ್ಸನ್, ಆ ನಂತರದಲ್ಲಿ ತಿಲಕ್ ವರ್ಮಾ ಸುಮಾರು 57 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಿದಂಥ ರೀತಿ ಇದೆಯಲ್ಲ, ಅದೇ ಭಾರತದ ಗೆಲುವಿಗೆ ಒಂದು ರೀತಿ ಬುನಾದಿ ಹಾಕೊಟ್ಟಂಗಿತ್ತು. ಅದಾದ ನಂತರ ಅಲ್ಲಿ ಒಂದಾದಂಥ ಜೋಡಿ ಅಂತ ಅಂದ್ರೆ ಅದು ಶಿವಮ್ ದೂಬೆ ಹಾಗೆ ತಿಲಕ್ ವರ್ಮಾ ಅವರ ಜೋಡಿ. ಯಾಕಂತಂದ್ರೆ ಆ ನಂತರದಲ್ಲಿ 60 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಅವ್ರು ಪೇರಿಸಿದಂಥ ರೀತಿ ಅದು ಭಾರತದ ಗೆಲುವಿಗೆ ಇಲ್ಲಿ ಕಾರಣ ಆಯಿತು. ಅದರಲ್ಲೂ ಶಿವಮ್ ದುಬೆ 150ರ ಸ್ಟ್ರೈಕ್ ರೇಟ್ನಲ್ಲಿ 22 ಎಸೆತಗಳನ್ನ ಎದುರಿಸಿ 33 ರನ್ಗಳನ್ನ ಕಲೆ ಹಾಕ್ತಾರೆ. ಅದು ಕೂಡ ಬಹಳ ಕ್ರೂಷಿಯಲ್ ಆಗಿದ್ದಂಥ ಸಂದರ್ಭ ಅದು. ಆ ಟೈಮ್ನಲ್ಲಿ ಶಿವಮ್ ದುಬೆ ಪೇರಿಸಿದಂಥ ಸ್ಕೋರ್ ಇದೆಯಲ್ಲ, ಅದು ಭಾರತಕ್ಕೆ ಬಹಳ ಅನುಕೂಲ ಆಯಿತು. ಬಟ್ ಮತ್ತೊಂದು ಕಡೆ ಅದು ಯಾರೇ ಔಟ್ ಆಗ್ತಾ ಇದ್ರು ಕೂಡ ತಿಲಕ್ ವರ್ಮಾ ಮತ್ತೊಂದು ಕಡೆ ಅವರು ಗಟ್ಟಿಯಾಗಿ ನೆಲೆ ನಿಂತು ಆಡದಂಥ ರೀತಿ ನಾನು ಈಗ ತಾನೇ ಹೇಳಿದ್ನಲ್ಲ, ಇಂಥ ಕ್ರೂಷಿಯಲ್ ಟೈಮ್ನಲ್ಲಿ 3 ಸಿಕ್ಸರ್ಗಳನ್ನು ಅವರು 3 ಬೌಂಡ್ರಿಗಳನ್ನು ಪೇರಿಸಿದ್ದಾರೆ, 4 ಸಿಕ್ಸರ್ಗಳನ್ನು ಪೇರಿಸಿದ್ರು. 53 ಎಸೆತಗಳಲ್ಲಿ 69 ರನ್, 130ರ ಸ್ಟ್ರೈಕ್ ರೇಟ್ನಲ್ಲಿ ಅವರು ಗಳಿಸಿದಂಥ ಸ್ಕೋರ್ ಇವತ್ತು ಭಾರತದ ಗೆಲುವಿಗೆ ಸಾಕ್ಷಿಯಾಯಿತು. ವಿನಯ್ ಕಾಶ್ಯಪ್ಪನವರು ಬಹಳ ಕಡೆ ಸೆಲೆಬ್ರೇಷನ್ ಎಲ್ಲ ಬಹಳ ಜೋರಾಗಿ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ಪನವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್ ಕಾಶ್ಯಪ್ಪನವರು, ನೀವಿರುವಂತ ಜಾಗ ಹೇಗಿತ್ತು ಆ ಕೊನೆ ತನಕನೂ ಕೂಡ ಆ ಅಭಿಮಾನಿಗಳ ಎದೆ ಬಡಿತ? ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಪಂದ್ಯ ಕೈಚಲ್ ಬಿಡ್ತಾ ಅನ್ನುವಂತ ರೀತಿಯಾಗಿ ಆತಂಕ ಇತ್ತು. ಅದು ಫ್ರಮ್ ದ 3rd ಓವರ್ ಕೂಡ ಅದೇ ರೀತಿಯಾಗಿತ್ತು. ಹೇಗಿತ್ತು ಆ ಸೆಲೆಬ್ರೇಷನ್, ಕೊನೆಯದಾಗಿ ಆ ಗೆಲುವಿನ ಮೂಮೆಂಟ್ ಅದು ಹೇಗೆ ಕಂಡು ಬಂತು? ಮಾಲ್ತೇಶ್, ಸದ್ಯಕ್ಕೆ ನಾನೀಗ ಗ್ರೇಪ್ಸ್ ಅಲ್ಲಿ ಇದ್ದೀನಿ. ಯಾವ ರೀತಿಯಾಗಿ ಅಭಿಮಾನಿಗಳ ಸಂಭ್ರಮ, ಯಾಕಂದ್ರೆ ಕೊನೆ ಮೊಮೆಂಟ್ ವರೆಗೂ ಕೂಡ ಒಂದು ರೀತಿಯಂತಹ ಫೈಟ್ ಇತ್ತು, ನೆಕ್ ಟು ನೆಕ್ ಫೈಟ್ ಇತ್ತು. ಹೀಗಾಗಿ ಅಭಿಮಾನಿಗಳು ಭಾರತ ಗೆಲ್ತಾ ಇದ್ದ ಹಾಗೆ ಫುಲ್ ಜೋಶ್ ಅಲ್ಲಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಅವರ ಸಂಭ್ರಮ ಇನ್ನೂ ಕೂಡ ನಿಂತಿಲ್ಲ, ಯಾಕಂದ್ರೆ ಆ ರೀತಿಯಂತಹ ಸಿಚುವೇಶನ್ ಬಂದಿತ್ತು. ಮ್ಯಾಚ್ ಸಂಭ್ರಮ ಜೋಶ್ ಇತ್ತು. ಅಭಿಮಾನಿಗಳು ಮಾತಾಡ್ತಾರೆ, ಯಾಕಂದ್ರೆ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ, ಭಾರತದ ಗೆಲುವಿಗೆ ರಣ ಕೇಕೆಯನ್ನು ಹಾಕ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಮಾತಾಡ್ತಾರೆ, ಎಷ್ಟು ಖುಷಿ ಆಗ್ತಾ ಇದೆ ಮ್ಯಾಚ್ ಗೆದ್ದಿರೋದು? ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ನಾರ್ಮಲ್ ಇದು ಎಲ್ಲ ಟೂರ್ನಮೆಂಟ್ಸ್ ಗೆದ್ದೇ ಬರ್ತೇವೆ ಪಾಕಿಸ್ತಾನದಿಂದ. ಆಕ್ಚುಲಿ ಎಲ್ಲ ಸೋಲುತ್ತೆ ಅಂತ ಭಯ ಇತ್ತು. ಆಕ್ಚುಲಿ ತಿಲಕ್ ತುಂಬಾ ಚೆನ್ನಾಗಿ ಲಾಸ್ಟ್ ಅಲ್ಲಿ ಗೆಲ್ಸಿದ್ರು, ಖುಷಿ ಆಯ್ತು, ತುಂಬಾ ಖುಷಿ. ಎಷ್ಟು ಜೋಶ್ ಇದೆ ಮ್ಯಾಚ್ ಗೆದ್ದಿರೋದಕ್ಕೆ? ನೋಡುತ್ತಿದ್ರಲ್ಲ ನೀವೇ ಎಷ್ಟು ಜೋಶ್ ಇದೆ ಅಂತ, ಸಖತ್ ಖುಷಿ ಆಗ್ತಾ ಇದೆ ಅಷ್ಟೇ ಹೇಳ್ಬೋದು. ನೀವೆಷ್ಟು ಖುಷಿ ಆಗಿದ್ರಿ? ಮ್ಯಾಚ್ ಕೊನೆ ಮೊಮೆಂಟ್ ಅಲ್ಲಿ ವಿಕೆಟ್ ಹೋಗಿತ್ತು ಭಾರತದ್ದು, ತುಂಬಾ ಟಫ್ ಇತ್ತು ಮ್ಯಾಚ್. ಟಫ್ ಇತ್ತು, ಆದ್ರೆ ನಮ್ಮ ಇಂಡಿಯನ್ಸ್ ಗೆಲ್ತಾರಂತ ನಮ್ಗೆ ತುಂಬಾ ಹೋಪು. ಆದ್ಮೇಲೆ ಏನು ಅಂದ್ರೆ ಲೀಗ್ ರೇಸ್ ಬಂದವರೆಲ್ಲ RCBನೂ ನಮ್ ಕಪ್ ಹೊಡಿತು, ಅದೇ ಇಂಡಿಯನ್ ಕಪ್ ಹೊಡಿತೇನೆ, ಅದಕ್ಕೆ ನಾವು ತುಂಬಾ ಜೋಶಲ್ಲಿ ಇದೀವಿ. ಏನು ಅಂದ್ರೆ ವಿರಾಜು ಈ ಲೀಗ್ ರೇಪ್ಸ್ ಅವರಿಂದನೇ ಖರಾಬಾಗಿ ನಡೀತದೆ. ಏನು ಅಂದ್ರೆ ಈ ಲೀಗ್ ರೇಪ್ಸ್ ಬಂದವರೆಲ್ಲ ಲಕ್ಕಿ ಪರ್ಸನ್, ಸೂಪರ್ ಪರ್ಸನ್. ಏನಕ್ಕಂದ್ರೆ ನಮ್ ಬಾಸ್ ಇಲ್ಲ, ವಿರಾಟ್ ಕೊಹ್ಲಿ ಇಲ್ಲ, ಆದ್ರೂ ನಮ್ ಗಿಲ್ ಅವರೆಲ್ಲ ಇದಾರಲ್ಲ, ಸಾಕು, ಅವರಿಂದ ನಮ್ ಮ್ಯಾಚ್ ವಿನ್ ಆಗುತ್ತೆ, ಸಾಕು. ಅದೇ ಖುಷಿಲಿದ್ದೀರಿ, ಈ ಖುಷಿಲಿ ತೋರ್ಸ್ಬಾರ್ದು. ಸಖತ್ ಮ್ಯಾಚ್ ನ ಖುಷಿಯಲ್ಲಿದ್ದಾರೆ, ಜೋಶಲ್ಲಿದ್ದಾರೆ.